ದೇವರಲ್ಲಿ ಪ್ರಿಯರಾದ ವಿಶ್ವಾಸಿ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಜೀವಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ನಾವು ಈ ಲೋಕದಲ್ಲಿ ಕಾಣಬರುವ ಸುಂದರವಾದ ಸೃಷ್ಟಿಯನ್ನು ಕಂಡು ಸಂತೋಷಿಸುತ್ತೇವಲ್ಲವೇ? ಆದರೆ ನಾಸ್ತಿಕರು, ದೇವರನ್ನು ಅರಿಯದವರು ಭೂಮಿಯ ಸೃಷ್ಟಿ ಕಾರ್ಯವು ಹೇಗೆ ಉಂಟಾಯಿತು ಎಂದು ತಿಳಿಯದೆ ಸಂಶಯದಲ್ಲಿ ಜೀವಿಸುತ್ತಿದ್ದಾರೆ. ಆದರೆ ಬೈಬಲ್ನಲ್ಲಿರುವ ಆದಿಕಾಂಡ ಎಂಬ ಪುಸ್ತಕದ ಮೊದಲನೇ ಅಧ್ಯಾಯದಲ್ಲಿಯೇ ದೇವರು ಯಾವ ರೀತಿಯಾಗಿ ಈ ಲೋಕವನ್ನು ಸೃಷ್ಟಿಸಿದ್ದಾರೋ ನಮಗೆ ವಿವರವಾಗಿ ತಿಳಿಸಿಕೊಡುತ್ತದೆ. ಬನ್ನಿ, ನಾವು ಸೃಷ್ಟಿಯ ಕಾರ್ಯದ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಆದಿಕಾಂಡ 1:1 ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದರೆ ಸಾಗರದ ಮೇಲೆ ಕತ್ತಲಿತ್ತು ಎಂದು ಬರೆದಿದ್ದಾರೆ. ದೇವರು ಬೆಳಕಾಗಲಿ ಎಂದು ಹೇಳಿದಾಗ ಬೆಳಕಾಯಿತು. ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಇದು ಮೊದಲನೇ ದಿನದಲ್ಲಿ ಮಾಡಿದ ಸೃಷ್ಟಿಯಾಗಿತ್ತು. ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ ಎಂದು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆಯಾಗುವಂತೆ ದೇವರು ಮಾಡಿದರು. ಹೀಗೆ ಎರಡನೇ ದಿನದಲ್ಲಿ ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿದರು. ನಂತರ ದೇವರು ಆಕಾಶದ ಕೆಳಗಿರುವ ನೀರನ್ನು ಒಂದು ಕಡೆ ಕೂಡಿಸಿ ಜಲ ಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಹಾಗೆಯೇ ಒಣನೆಲಕ್ಕೆ ಭೂಮಿ ಎಂದು ಹೆಸರಿಟ್ಟನು. ಭೂಮಿಯ ಮೇಲೆ ದೇವರು ಹುಲ್ಲನ್ನು, ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು. ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು ಉಂಟಾದವು. ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ಹೀಗೆ ಮೂರನೇ ದಿನದ ಸೃಷ್ಟಿ ಕಾರ್ಯವು ಮುಗಿಯಿತು. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಗುಗಳು ಉಂಟಾಗಲಿ ಎಂದು ಹಗಲನ್ನು ಆಳುವುದಕ್ಕೆ ದೊಡ್ಡ ಬೆಳಕಾದ ಸೂರ್ಯನನ್ನು, ഇരുಳನ್ನಾಳುವುದಕ್ಕೆ ಚಿಕ್ಕ ಬೆಳಕಾದ ಚಂದ್ರನನ್ನು ಉಂಟು ಮಾಡಿದನು. ಜೊತೆಗೆ ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ಹೀಗೆ ನಾಲ್ಕನೆಯ ದಿನವಾಯಿತು. ನಂತರ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು. ಹೀಗೆ 5ನೇ ದಿನದಲ್ಲಿ ಜಲಚರಗಳನ್ನು, ಪಕ್ಷಿಗಳನ್ನು ದೇವರು ಉಂಟು ಮಾಡಿ ಅವುಗಳನ್ನು ಆಶೀರ್ವದಿಸಿದನು. 6ನೆಯ ದಿನದಲ್ಲಿ ದೇವರು ಭೂಮಿಯಿಂದ ಜೀವಜಂತುಗಳು, ಪಶುಕ್ರಿಮಿಗಳು, ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಎಂದನು. ಹಾಗೆಯೇ ಆಯಿತು. ಆಮೇಲೆ ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಭೂಮಿಯ ಎಲ್ಲಾ ಸೃಷ್ಟಿಗಳ ಮೇಲೆ ದೊರೆತನ ಮಾಡಲಿ ಎಂದನು. ಹೀಗೆ ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಮನುಷ್ಯನಿಗೆ ಸಹಕಾರಿಯಾಗಿ ಸ್ತ್ರೀಯನ್ನು ಉಂಟು ಮಾಡಿದನು. ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕಿ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗಿ ಮಾಡಿದನು. ಆಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಂಡಳು. ಆ ಮನುಷ್ಯನು ತನ್ನ ಹೆಂಡತಿಗೆ ಹವ್ವ ಎಂದು ಹೆಸರಿಟ್ಟನು. ಯಾಕೆಂದ್ರೆ ಬದುಕುವರೆಲ್ಲರಿಗೂ ಅವಳೇ ಮೂಲ ಮಾತೆ. ಆ ಮನುಷ್ಯನ ಹೆಸರು ಆದಾಮ. ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವೂ ನಿರ್ಮಿತವಾಯಿತು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ತಾನು ವಿಶ್ರಮಿಸಿಕೊಂಡ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಇದೇ ಭೂಮಿ ಆಕಾಶಗಳ ನಿರ್ಮಾಣ ಚರಿತ್ರೆ ಪ್ರಿಯರೇ.
ನಮ್ಮ ಒಡೆಯನಾದ ಕ್ರಿಸ್ತೇಸುವಿನ ಕೃಪೆ ನಿಮ್ಮೊಂದಿಗಿರಲಿ ಎಂದು ಈ ಕಾರ್ಯಕ್ರಮವನ್ನು ಮುಗಿಸೋಣವೇ? ಆಮೇನ್. ಆಮೇನ್.